ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯನ ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷ ಏನು ಪ್ರಮುಖ ಭರವಸೆಗಳನ್ನ ನೀಡಿತ್ತು, 10 ಭರವಸೆಗಳನ್ನ ನೀಡಿತ್ತು. ಅದರಲ್ಲಿ ಪ್ರಮುಖವಾಗಿ ಹಿಜಾಬ್, 2B ರದ್ದತಿ, ಮತಾಂತರ ನಿಷೇಧ, ಗೋಹತ್ಯೆ, ಜಾತಿ ಸಮೀಕ್ಷೆ ವರದಿ ಮತ್ತು ವಫ್ ಪ್ರಾಪರ್ಟಿಗಳನ್ನ ಸಂರಕ್ಷಣೆ ಮಾಡೋದ್ರ ಸಂಬಂಧ 10 ಭರವಸೆಗಳನ್ನ ಕೊಟ್ಟಿತ್ತು. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗಿದೆ. ಇದುವರೆಗೂ ಕೂಡ ಈ ಭರವಸೆಗಳ ಸಂಬಂಧ ಯಾವುದೇ ಕಾರ್ಯಪ್ರವೃತ್ತರಾಗದೆ ನಿರ್ಲಕ್ಷ್ಯ ಮಾಡಿರುವುದು ಕಂಡುಬಂದಿದೆ. ತೀರಾ ನಿರ್ಲಕ್ಷ್ಯ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಈ ಸಮುದಾಯದಲ್ಲಿ ತುಂಬ ಆಕ್ರೋಶ, ಅಸಮಾಧಾನ ಇದೆ. ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದ ವತಿಯಿಂದ ಮೇ 16ನೇ ತಾರೀಕು ಟೌನ್ ಹಾಲ್ನಲ್ಲಿ ಒಂದು ಮುಸ್ಲಿಂ ಸಮಾವೇಶ ಆಗ್ತು. ಆ ಸಮಾವೇಶದಲ್ಲಿ ಸಮುದಾಯದ ಬುದ್ಧಿಜೀವಿಗಳು, ಸೋಷಲ್ ಆಕ್ಟಿವಿಸ್ಟ್, ಸಂಘ ಸಂಸ್ಥೆಗಳು, ಜಮಾತ್ಗಳು, ಉಲಮಾಗಳು ಎಲ್ಲರೂ ಸೇರಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದು. ಕಾಂಗ್ರೆಸ್ ಹೇಳಿದ್ದೇನು, ಮಾಡಿದ್ದೇನು, ಮುಂದೇನು ಅಂತ. ಆ ಪುಸ್ತಕ ಬಿಡುಗಡೆ ನಂತರ ಕರ್ನಾಟಕ ರಾಜ್ಯದಲ್ಲಿ ಈ ವೇದಿಕೆಗೆ ತುಂಬ ದೊಡ್ಡ ಮಟ್ಟದ ವ್ಯಾಪಕವಾದ ಪ್ರತಿಸ್ಪಂದನೆ ಸಿಕ್ತು. ಕಾಂಗ್ರೆಸ್ ಸರ್ಕಾರ ಕೂಡ ಅದಕ್ಕೆ ಹಿಂದೆ ಇದ್ದಂಥ ಸರ್ಕಾರ ಕೂಡ ಆ ಸಮಾವೇಶ ಆಗಬಾರ್ದು, ನಾವು ಬಗೆಹರಿಸ್ತೀವಿ ಈ ಸಮಸ್ಯೆನ ಅಂತ ಆವಾಗ ನಮ್ಮ ಮೇಲೆ ಒತ್ತಡ ಹಾಕಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬದಲಾದರು, ಕಾಂಗ್ರೆಸ್ KPCC ಅಧ್ಯಕ್ಷರು ಬದಲಾದರು. ನಾವು ಕೂಡ ಸರ್ಕಾರ ಮತ್ತಷ್ಟು ಅವರಿಗೆ ಟೇಕ್ ಆಫ್ ಆಗಲು ಸಮಯಾವಕಾಶ ಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ನಮ್ಮ ಆಂತರಿಕವಾಗಿ ಸಂಘಟನೆಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದು. ಕಳೆದ ಬಾರಿ ಮೇ 16ರ ಸಮಾವೇಶದ ನಂತರ ಹಿಜಾಬ್ ಮೇಲೆ ಏನು ನಿಷೇಧ ಇತ್ತು, ಕರ್ನಾಟಕ ಸರ್ಕಾರ ಅದನ್ನು ವಾಪಸ್ ತಗೊಳ್ತು. ನಂತರ ಇನ್ನೂ ಕೂಡ 9 ಬೇಡಿಕೆಗಳಿದೆ. ಈ ಬೇಡಿಕೆ ಸಂಬಂಧ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗದೇ ಇದ್ದರೆ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಜಿಲ್ಲಾ ಮಟ್ಟದಲ್ಲಿ ಸಮಾವೇಶಗಳನ್ನ ಮಾಡಬೇಕು. ದಾವಣಗೆರೆಯಲ್ಲೂ ಕೂಡ ಒಂದು ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಮುಂದಿನ ದಿನಗಳು ಮಂಗಳೂರು ಮತ್ತು ಕಾಂಗ್ರೆಸ್ನ ಹೈಕಮಾಂಡು, ವರಿಷ್ಠರಿಗೆ ಮತ್ತು ಶಾಸಕರು, ಮಂತ್ರಿಗಳು ಎಲ್ರಿಗೂ ಕೂಡ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದ ವತಿಯಿಂದ ಏನು ನಾವು ವರದಿಯನ್ನು ಸಿದ್ಧಪಡಿಸಿದ್ದೀವಿ ಅದನ್ನು ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಸಮುದಾಯದ ಪ್ರಮುಖ ಗಣ್ಯರು, ಉಲಮಾಗಳು, ಇನ್ನು ಯಾರು ಪ್ರಭಾವಿಗಳಿದ್ದಾರೆ ಅವರುಗಳ ಮೂಲಕನೂ, ಜಮಾತ್ಗಳ ಮೂಲಕ, ಮಸೀದಿಗಳ ಮೂಲಕ ಏನು ನಮ್ಮ ವರದಿಯನ್ನು ಸಮುದಾಯಕ್ಕೂ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ರೀತಿ ಮುಂದಿನಗಳಲ್ಲಿ ರಾಜ್ಯ ವ್ಯಾಪಿ ಮುಂದೆ ಕಾಂಗ್ರೆಸ್ ಸರ್ಕಾರ ತುರ್ತಾಗಿ ಮುಸ್ಲಿಂ ಸಮುದಾಯದ ಬೇಡಿಕೆಗಳತ್ತ ಗಮನ ಹರಿಸದೇ ಇದ್ದರೆ ನಾವು ದೊಡ್ಡ ಒಂದು ಆಗ್ರಹ ಮಾಡುವ ಮೂಲಕ ರಾಜ್ಯವ್ಯಾಪಿ ಸಮುದಾಯವನ್ನು ಸಂಘಟಿಸೋ ಪ್ರಯತ್ನ ಮಾಡ್ತೀವಿ. ಈ 10 ವಿಚಾರಗಳಲ್ಲಿ ಸರ್, 9 ಈಗ ನಿಮಗೆ ಸಂಪೂರ್ಣ ಆಗಿದೆ. ಇನ್ನು 9ರಲ್ಲಿ ಮತ್ತೆ ಪ್ರಮುಖ ಅಂತ ಯಾವ್ದು ಬರುತ್ತೆ ಬೇಡಿಕೆಗಳು? ಮೇಡಮ್, ಪ್ರಮುಖ ಅಂತ ಇಲ್ಲ, ಯಾಕಂದರೆ ಕಾಂಗ್ರೆಸ್ ಪಕ್ಷವೇ ತನ್ನ ಪ್ರಣಾಳಿಕೆಯಲ್ಲಿ ಇವೆಲ್ಲ ಅಂಶಗಳನ್ನ ಹೇಳಿರೋದ್ರಿಂದ ಎಲ್ಲವೂ ಪ್ರಮುಖವಾದುದೇ. ಅತಿ ತುರ್ತಾಗಿ ನಮಗೆ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ 2B ಮೀಸಲಾತಿ ಮರುಸ್ಥಾಪನೆ ಆಗಬೇಕಾಗಿದೆ. ಅದು ಯಾಕಂದರೆ ಅದು ದೊಡ್ಡ ಒಂದು ಸಮುದಾಯದ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ನ್ಯಾಯವನ್ನು ಒದಗಿಸುವ ಅತಿ ದೊಡ್ಡ ಬೇಡಿಕೆ ಅದು. ಮತ್ತು ಕಾಲಾನುಕ್ರಮೇಣ ಎಲ್ಲ ಬೇಡಿಕೆಗಳು ಅಂದರೆ ಈ ಒಂದು 6 ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿರುವ ಎಲ್ಲ ಬೇಡಿಕೆಗಳು ಈಡೇರಿಸಬೇಕು ಅಂತ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಆಗ್ರಹಿಸುತ್ತೆ. ಸುಹೇಲ್ ಅಹಮದ್, ರಾಜ್ಯ ಸಂಚಾಲಕರು, ಮುಸ್ಲಿಂ ಒಕ್ಕೂಟ, ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ. ನಮ್ಮ ರಿಪೋರ್ಟಲ್ಲಿ ನಾವು 10 ಬೇಡಿಕೆಗಳನ್ನು ಹೇಳಿದ್ದೀವಿ. ಅದರಲ್ಲಿ ಒಂದು ಹಿಜಾಬ್ ಬ್ಯಾನ್ ರಿವೋಕ್ ಮಾಡಬೇಕಿತ್ತು, ಅದು ಆಗಿದೆ ಆಲ್ರೆಡಿ. ಉಳಿದು 9 ಬೇಡಿಕೆಯಲ್ಲಿ ನಾವು ಟೈಮ್ಲೈನ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕ್ಯಾಟಲ್ ಸ್ಲಾಟರ್ ಆ್ಯಕ್ಟ್ ಇರಲಿ, ಮತ್ತು ಕ್ಯಾಟಗರಿ 2B ರಿಸರ್ವೇಷನ್ ರೆಸ್ಟೋರೇಷನ್, ಮತ್ತು ಟೇಬಲಿಂಗ್ ಆಫ್ ದಿ ಕಾಸ್ಟ್ ಸೆನ್ಸಸ್, ಇದೆಲ್ಲ ಈ ಮಾನ್ಸೂನ್ ಸೆಷನಲ್ಲಿ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಓಕೆ, ಇದಾದ ಮೇಲೆ ನಾವು ಉಳಿದ ಬೇಡಿಕೆಗಳಿಗೆ ನಾವು ಟೈಮ್ಲೈನ್ ಕೊಟ್ಟಿದ್ದೀವಿ. ಈ 2 ವರ್ಷ ಕಾಲ ಏನು ಉಳಿದಿದೆ ಅದರಲ್ಲಿ ನಾವು ನೋಡಬೇಕು, ಅದು ಕಂಪ್ಲೀಟ್ ಮಾಡಬೇಕು, ಅದು ಗೌರ್ಮೆಂಟ್ ಅಡ್ರೆಸ್ ಮಾಡಬೇಕಂತ ನಾವು ಕೇಳಿದ್ದೀವಿ. ಒಂದು ವೇಳೆ ಇದು ಯಾವುದು ನಿಮಗೆ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಆಗಿರುವಂತಹ ವಿಚಾರಗಳು ಕಂಪ್ಲೀಟ್ ಆಗ್ತಾ ಇಲ್ಲ ಅಂತಂದರೆ ಮುಂದಿನ ಹೆಜ್ಜೆ? ನಾವು ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲ್ ಹೋಗಿ ಈ ಮೂವ್ಮೆಂಟಿಗೆ ನಾವು ಮುಂದೆ ಬರೆಸ್ತೀವಿ. ಜನರಿಗೆ ನಾವು ಎಚ್ಚರಿಕೆ ತರ್ತೀವಿ, ಇದು ಬೇಕಂತ. ಅದಾದ ಮೇಲೆ ನೋಡೋಣ, ನಂಬಿಕೆ ಇದೆ, ಭರವಸೆ ಇದೆ, ಈ ಗೌರ್ಮೆಂಟ್ ನಮ್ಮ ಬೇಡಿಕೆಯನ್ನು ಅಡ್ರೆಸ್ ಮಾಡುತ್ತೆ ಅಂತ.
ಅಕಸ್ಮಾತ್ ಅದು ಆಗಲಿಲ್ಲ ಅಂದರೆ ಅವರ್ ಮೂವ್ಮೆಂಟ್ ವಿಲ್ ಕಂಟಿನ್ಯೂ ಲೆಟ್ ದ ಪೀಪಲ್ ಡಿಸೈಡ್. ಈಗ ಮುಂದೆ ಹೇಳಿದ್ರಿ ತಾವು ದಾವಣಗೆರೆ ಇರ್ಬೋದೇನೋ ಅಂತ, ದಾವಣಗೆರೆ ಹೇಳಿದ್ರು, ಆಮೇಲೆ ಮಂಗಳೂರಲ್ಲಿ ಹೇಳಿದ್ರಿ. ಸೊ ಅದು ಯಾವ ಡೇಟ್ಗೆ ಅಂತ ಫಿಕ್ಸ್ ಆಗಿದೆಯಾ? ಡೇಟ್ ಫಿಕ್ಸ್ ಆಗಿದೆ. ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದರಲ್ಲಿ ದಾವಣಗೆರೆಯಲ್ಲಿ ಯಾವಾಗ ಆಗ್ತಾ ಇದೆ, ಮಂಗಳೂರಲ್ಲಿ ಯಾವಾಗ ಆಗ್ತಾ ಇದೆ ಅಂತ ನಾವು ವಿಚಾರ ವಿಮರ್ಶೆ ಮಾಡಿಕೊಂಡು ನಾವು ಪ್ರೆಸ್ಸಿನ ಮುಖಾಂತರ ನಾವು ಹೇಳ್ತೀವಿ. ಪ್ರೆಸ್ಸಿನ ಮುಖಾಂತರ ತಿಳಿಸ್ಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಹಾರಿಸ್ ಸಿದ್ದಿಗಿ, ಕನ್ವೆನರ್ ಕರ್ನಾಟಕ ರಾಜ್ಯ ಮುಸ್ಲಿಂ